ಬಿಟ್ಟು ಕ್ಯಾರವಾನಲ್ಲಿ ಬರೆದಿರೋ ಸುಶಾಂತ್ ಸಿಂಗ್ ಅವರು MODಗೆ ಒಂದು ಮೇಲ್ ಮಾಡಿದ್ದಾರೆ, ನರವಣೆ ಅವ್ರಿಗೆ ಮೇಲ್ ಮಾಡಿದ್ದಾರೆ, ಹಿಂಗೆ ಬರೆದಿದ್ದೀರಲ್ಲ ಏನಿದು ಅಂತ ರಿಪ್ಲೈ ಕೊಡಿ ಅಂತ ಕಳಿಸಿದ್ದಾರೆ. ಇಲ್ಲಿವರೆಗೂ MOD ಅವರಾಗಲಿ ಇಲ್ಲ ನರವಣೆ ಅವರು ರಿಪ್ಲೈ ಕೊಟ್ಟಿಲ್ಲ. ಮೌನವೇ ಒಂದು ಉತ್ತರ, ಸಮ್ಮತಿ ಲಕ್ಷಣ. ಎಸ್, ಆಬ್ವಿಯಸ್ಲಿ ಇವಾಗ ತಪ್ಪು ಮಾಡಿಲ್ಲ ಅಂದ್ರೆ ರಿಬಟ್ ಮಾಡ್ತಾ ಇದ್ರು ವಿತ್ ಫ್ಯಾಕ್ಟ್ಸ್. ಯಾರು ಅಲ್ಲಿ ತಪ್ಪಾಗಿದೆ, ನಾರಾವಣೆ ಅವ್ರು ಬರ್ದಿದ್ದಾರೆ, ಹಿಂಗಾಗಿದೆ, ಇವರು ಡಿಎಸ್ಕಲೇಟ್ ಮಾಡಬೇಡಿ, ಏನೋ ಜೋ ಚಾಯಲ್ ಜೋ ಡಿಸಿಷನ್ ಲೇವ್ ಅಂತ ಹೇಳಿದ್ದಾರೆ ಅವರು. ಆ ಪದದಲ್ಲಿ ನಮಗೆ ಹಿಂದಿ ಸರಿಯಾಗಿ ಬರೋದಿಲ್ಲ, ಯಾಕಂದ್ರೆ ನಾವು ಕನ್ನಡ ನಾಡದಲ್ಲಿ ಬೆಳೆದಿರೋರು. ಅವ್ರು ಏನು ಹೇಳಿದ್ದಾರೆ ಅಂದರೆ ನೀವು ತಗೊಳ್ಳಿ ಡಿಸಿಷನ್. ಆ ಡಿಸಿಷನ್ಗಳು ತಗೋಬೇಕಾಗಿರೋದು ದೇಶದ ಪ್ರಧಾನಮಂತ್ರಿಗಳು ಇಲ್ಲ ಉನ್ನತ ಹುದ್ದೆಯಲ್ಲಿ ಕೂತಿರೋರು ವಿತ್ ಕನ್ಸಲ್ಟೇಷನ್ ಆಫ್ CCS. ಅದೊಂದು ಬಾಡಿ ಇದೆ, ಹೋಮು, ಎಕ್ಸ್ಟರ್ನಲ್ ಅಫೇರ್ಸು, ಡಿಫೆನ್ಸ್ ಮಿನಿಸ್ಟ್ರು ಮತ್ತು NSA ಅವ್ರು ಕೂತ್ಕೊಂಡು ಡಿಸಿಷನ್ ತಗೋಬೇಕು, ಪೊಲಿಟಿಕಲ್ ಡಿಸಿಷನ್ನು. ಆ ಡಿಸಿಷನ್ ಅವರು ಅವತ್ತು ತಗೊಳ್ಳಿಲ್ಲ. ಯಾರು? ನರೇಂದ್ರ ಮೋದಿ. ಏನು ಇನ್ನೊಂದು ಮುಖ್ಯವಾದ ಪಾಯಿಂಟ್ ನೀವು ಮರೆತು ಬಿಟ್ಟಿದ್ದೀರಾ. BJPಯ ಸಂಸದರು ಸುಬ್ರಹ್ಮಣ್ಯಂ ಸ್ವಾಮಿ ಹೇಳ್ತಾರೆ, when Narendra Modi was Gujarat CM, he traveled to 16 times to China for luxury and comfort, alleged that External Affairs Minister Jaishankar took care of these arrangements. ಏನಿದು ಒಳಮರ್ಮ? 16 ಬಾರಿ ಇದೇ ನರೇಂದ್ರ ಮೋದಿ ಅವರು ಇದು ಮುಖ್ಯಮಂತ್ರಿ ಆದಾಗ ಹಿಂಗೆ ಚೈನಾದ ವಿಸಿಟ್ ರಾಹುಲ್ ಗಾಂಧಿ ಅವರ ಬಗ್ಗೆನೂ ಅನೇಕ ಚರ್ಚೆ ಆಗಿದೆ ಸರ್. ಬಿಸಿನೆಸ್ ಪಾರ್ಟ್ನರ್ಶಿಪ್ ಅನ್ನೋದು ಅಲಿಗೇಷನ್ಸ್ ಇದೆ, ನಾನು ಸತ್ಯ ಅಂತ ಹೇಳ್ತೀನಿ. ರಾಹುಲ್ ಗಾಂಧಿ ಅವರು ಚೈನಾಗೆ ಯಾವ್ದ ರಾಜ್ಯದ ಪ್ರತಿನಿಧಿಸಕ್ಕೆ ಹೋಗ್ತಿಲ್ಲ, ಯಾವ್ದ ದೇಶದ ಮುಖ್ಯಮಂತ್ರಿ ಆಗಿದ್ದು ಪ್ರಧಾನಮಂತ್ರಿಯಾಗಿ ಹೋಗಿರಲಿಲ್ಲ. ಡೆಲಿಗೇಷನ್ ಬರುತ್ತೆ, ಮೀಟ್ ಮಾಡಿದಾರೆ ಹೊರತು ರಾಹುಲ್ ಗಾಂಧಿ ಲೋಹಿತ್ ಅವರು ಹೇಳಿದ್ರು ಶಾಡೋ ಪ್ರೈಮ್ ಮಿನಿಸ್ಟರ್, ಲೀಡರ್ ಆಫ್ ಅಪೋಸಿಷನ್ ಅಂತ ಹೇಳಿ. ನೀವು ರಾಹುಲ್ ಗಾಂಧಿ ಅವರಿಗೆ ಸ್ಥಾನನೇ ಇಲ್ಲ ನೋಡಿ, ಇವಾಗ ಸ್ಥಾನ ಇದೆ. ಒಂದು ನಿಮಿಷ ಹೇಳ್ತೇನೆ ಸರ್, ಪ್ಲೀಸ್ ನೋಡಿ. ರಾಹುಲ್ ಗಾಂಧಿ ಅವರು ಚೈನಾ ಹೋದ್ರೆ ಅದ್ರಲ್ಲಿ ಏನು ತೊಂದರೆ ಇಲ್ಲ, ಮೋದಿ ಅವರು ಸಹಿತ ಚೈನಾ ಹೋದ್ರೆ ತೊಂದರೆ ಇಲ್ಲ. ರಾಹುಲ್ ಗಾಂಧಿ ಭಾರತದ ಪ್ರಜೆ ಅಲ್ವಾ ರಾಹುಲ್ ಗಾಂಧಿ ಅವರು? ಭಾರತದ ಲೀಡರ್ ಆಫ್ ಅಪೋಸಿಷನ್ ಅಲ್ವಾ ರಾಹುಲ್ ಗಾಂಧಿ ಅವರು? ಹೌ ಡಸಂಟ್ ಇಟ್ ಮ್ಯಾಟರ್? ಚೈನಾ ನಮ್ಮ ಶತ್ರು ರಾಷ್ಟ್ರ ಅಂತ ಹೇಳಿ ದಿವಸ ಬಡಬಡಾಯಿಸುವ ಮೋದಿ ಅಂಡ್ ಗ್ಯಾಂಗ್, ಮತ್ತೆ ಅವರು ನಮ್ಮ ನೆಲದ 2000 ಕಿಲೋಮೀಟರ್ ಸ್ಕ್ವೇರ್ ಫೀಟ್ ಕದ್ಕೊಂಡಿರುವವರು. ಅದು ಹೆಚ್ಚು ಕಮ್ಮಿ ನಮ್ಮ ಕರ್ನಾಟಕದ 1-2 ಜಿಲ್ಲೆಗಳನ್ನ ಕದ್ಕೊಂಡಿದ್ದಾರೆ. ಅಲ್ಲಿ ಅವರು ಸೈನ್ಯ ಮಾಡುತ್ತೆ ಮಾಡಬೇಕು, ಆದ್ರೆ ಅದಲ್ಲ 2000 ಸೆಷನ್ ಅಲ್ಲೇ ನಿಮ್ಮ MOS ಅವರು ರಿಪ್ಲೈ ಕೊಟ್ಟಿದ್ದಾರೆ. ಕರೆಕ್ಟ್ ಸೆಂಟೆನ್ಸ್. ಮುಂದುವರಿಸ್ತಾ ಚಂದ್ರಶೇಖರ್ ಅವರೇ, ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಈಗ ವಿರೋಧ ಪಕ್ಷಗಳು ಆಕ್ಷೇಪ ಏನು ವ್ಯಕ್ತಪಡಿಸ್ತಾ ಇದೆ ಅಂದ್ರೆ, ನೇರವಾಗಿ ಜನರಲ್ ನರವಣೆ ಅವರು ಕರೆ ಮಾಡಿದಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಲೈನಿಗೆ ಬರಲಿಲ್ಲ, ಡೈರೆಕ್ಟ್ ಇನ್ಸ್ಟ್ರಕ್ಷನ್ ಕೊಡಲಿಲ್ಲ. ನೀವು ಮಾಡಿ ಅಂತ ಹೇಳಿ ಹೊಣೆಗಾರಿಕೆಯನ್ನ ಮಿಲಿಟರಿ ಮೇಲೆ ಬಿಟ್ಟರೆ ಹೊರತು ಅವರು ತಗೊಳ್ಬೇಕಾಗಿದ್ದ, ದೇಶದ ಪ್ರಧಾನಿಯಾಗಿ ತೆಗೆದುಕೊಳ್ಬೇಕಾಗಿದ್ದ ರೆಸ್ಪಾನ್ಸಿಬಿಲಿಟಿಯಿಂದ ಹಿಂದೆ ಸರಿದ್ರು, ನುಣುಚ್ಕೊಂಡ್ರು ಅನ್ನೋ ಆರೋಪ. ನೋಡಿ, ಮೊದಲನೇ ಕ್ಲಾರಿಫಿಕೇಶನ್ ಅಂತ ಹೇಳಿದ್ರೆ, ಯಾವ ಪಾರ್ಲಿಮೆಂಟ್ ಒಳಗಡೆಗೆ ರಾಹುಲ್ ಗಾಂಧಿ ಅವರು ಉಲ್ಲೇಖ ಮಾಡಿದ್ರು ಅದು ಬುಕ್ನ ಎಕ್ಸ್ಟ್ರಾಕ್ಟ್ ಅಲ್ಲ. ಅದೇನು ಕ್ಯಾರವನ್ ಅಂತಕ್ಕಂತಹ ಲೆಫ್ಟಿಸ್ಟ್ ಅರ್ಬನ್ ನಕ್ಸಲರ ಮುಖವಾಣಿ ಏನು ಮ್ಯಾಗಝೈನ್ ಇದೆ, ಅದರ ಒಂದು ಏನು ಮೊಮೆಂಟ್ ಆಫ್ ಟ್ರೂತ್, ನರವಾಣೆ ಮೊಮೆಂಟ್ ಆಫ್ ಟ್ರೂತ್ ಅಂತಕ್ಕಂಥ ಒಂದು ಆರ್ಟಿಕಲ್ಲು ಸುಶಾಂತ್ ಅವ್ರ ಆರ್ಟಿಕಲ್ ಕಂಪ್ಲೀಟ್ ಆಗಿ ಓದಿದ್ದೇನೆ. ಅದ್ರಲ್ಲಿ ಅಷ್ಟು 40 ಪೇಜಲ್ಲೂ ಕೂಡ 2 ಎಕ್ಸ್ಟ್ರಾಕ್ಟ್ಗಳನ್ನ ಎತ್ಕೊಂಡು ತನ್ನ ಏನು ದೃಷ್ಟಿಕೋನವನ್ನು ಇಟ್ಕೊಂಡು ಹೋಗಿದ್ದಾರೆ. ಬಿಟ್ರೆ ಅದು ಅವರ ವಿಷಯವನ್ನು ಎತ್ತಿದ್ದಾರೆ ಅಂತ ಹೇಳ್ಕೊಂಡ್ರೆ ಅದು ಅವರ ವರ್ಡ್ಸ್ಗಳಲ್ಲ, ಯಾರು ನರವಾಣೆ ವರ್ಡ್ಸ್ಗಳಲ್ಲ. ಮೊದಲನೇದು. ಎರಡನೇದು ನೋಡಿ, ನಾನು ಆಗಲೇ 1967 ಉಲ್ಲೇಖ ಮಾಡಿದೆ. 67ರಲ್ಲಿ ಏನಾಯಿತು, ಸಿಕ್ಕಿಂನ ನಾಥುಲಾ ಒಳಗಡೆಗೆ ಚೈನಾ ಅಟ್ಯಾಕ್ ಮಾಡ್ತು. ಚೈನಾ ಅಟ್ಯಾಕ್ ಮಾಡಿದಾಗ ಇದೇ ರೀತಿ ಎಲ್ಲ ಟ್ಯಾಂಕ್ಗಳು ಬಂದು ನಿಂತಾಗ ಅಲ್ಲಿ ಜಗತ್ ಸಿಂಗ್ ಅಂತ ಹೇಳೋರು ಜೀವ ಆಗಿದ್ರು. ಆವಾಗ ಏನಾಯ್ತು ಅಂತ ಹೇಳಿದ್ರೆ, ದೆಹಲಿಯಿಂದ ಸರ್ಕಾರದಿಂದ ಅವ್ರಿಗೆ ಇನ್ಸ್ಟ್ರಕ್ಷನ್ ಬಂತು, ರಿಸ್ಟ್ರೈನ್ ಅಂದ್ರೆ ಯಾವುದೇ ಗುಂಡು ಹಾರಿಸಬೇಡಿ ಅಂತೇಳಿ. ಅದೇ ಲೋಕಲ್ ಜೀವ ಆಗಿದ್ದವರು ಅಲ್ಲಿ ಡಿಸಿಷನ್ ತಗೊಂಡ್ರು, ವಿ ವಿಲ್ ಫೈರ್ ಅಂತೇಳಿ. ಅದೇ ರೀತಿ ಚಾಂಗ್ಲಾದಲ್ಲೂ ಕೂಡ ಅದೇ 67ರಲ್ಲಾದಾಗ ಅಲ್ಲಿನ ಅಸ್ಸಾಮಿ ಇದರ ಒಬ್ಬ ಹವಾಲ್ದಾರು ಹಿ ಟುಕ್ ದ ಡಿಸಿಷನ್ ಟು ಫೈರ್ ಅಂತ ಹೇಳಿ. ನೋಡಿ, ಯಾವಾಗ್ಲೂ ಕೂಡ ನಾನು ಆಗ್ಲೇ ಹೇಳಿದೆ, ಈ ಅಡ್ವಾನ್ಸ್ಮೆಂಟ್ಗಳಂತ ಏನಿರ್ತದೆ ನೋಡಿ, LOC ಮತ್ತೆ LACಗೆ ವ್ಯತ್ಯಾಸ ಇದೆ. LOC ಏನಾಗುತ್ತೆ ಅಂದ್ರೆ ಪಾಕಿಸ್ತಾನ ಭಾರತಕ್ಕಿರೋದು ಒಂದು ಸ್ಟ್ರೈಟ್ ಲೈನ್ ಅದು. ಸೊ ಅದಕ್ಕೆ ಡಿಸಿಷನ್ ಅಂತ ಹೇಳಿದ್ರೆ ಯಾರಾದರೂ ಲೈನ್ನ ಟಚ್ ಮಾಡಿದ್ರೆ ಕಿಲ್ ದೆಮ್ ಅಂತೇಳಿ. ಬಟ್ ನಮ್ಮ ಮತ್ತು ಚೈನಾ ಮಧ್ಯೆ ಇರ್ತಕ್ಕಂಥದ್ದು LAC, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್. ಇಲ್ಲಿ ಗೆರೆ ಇಲ್ಲ. ಆಕ್ಚುಯಲ್ ಕಂಟ್ರೋಲ್ ಅಂದ್ರೆ ನಾವೆಷ್ಟು ಆಕ್ರಮಣ ಮಧ್ಯೆ ನಮ್ಮ ಕಡೆ ಇರುತ್ತೆ, ಅವರೆಷ್ಟು ಆಕ್ರಮಣ ಇದೆ ಅವ್ರ ಕಡೆಗೆ ಇರುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಅವ್ರು ಬರೋದು ಇವ್ರು ಹೋಗೋದು ಪ್ರತಿನಿತ್ಯ ನಡೀತಾ ಇರುತ್ತೆ. ಇಲ್ಲೇನಾದರೂ ಹೆಚ್ಚು ಕಡಿಮೆ ಆದರೆ ಡಿಸಿಷನ್ಗಳನ್ನ ಅವರೇ ತಗೋಬೇಕು. ನರವಾಣೆ ಅವರು ಆರ್ಡಿನರಿ ಪರ್ಸನ್ ಅಲ್ಲ, ಚೀಫ್, ಆರ್ಮಿ ಚೀಫ್.
ಅದ್ರ ಜೊತೆಗೆ ಯಾರು ವೈ ಕೆ ಜೋಶಿ ಅವರಿದ್ರು, ಅವರು ಕಾಲ್ಗಿರ್ ವೀಲರ್ ಆಗಿದ್ದವರು, ನಾರ್ತ್ ಆರ್ಮಿ ಚೀಫ್. ಎಲ್ಲದಕ್ಕೂ ಅಲ್ಲಾರ 4 ಟ್ಯಾಂಕ್ ಬಂದು ಟ್ಯಾಂಕ್ ಹೋಗೋದಕ್ಕೆ ಎಲ್ಲದು CCS ಡಿಸಿಷನ್ ತಗೊಳುತ್ತಾ? ಎಲ್ಲ ಡಿಸಿಷನ್ಗಳು ಕೂಡ ಲೋಕಲೈಸ್ಡ್ ಆಗಬೇಕು. ಈವನ್ ಆಪರೇಷನ್ ಸಿಂಧೂರಲ್ಲೂ ಕೂಡ ಮೋದಿ ಅವರು ಇದಕ್ಕೆ ಡಿಫೆನ್ಸ್ಗೆ ಬಿಟ್ಟಿದ್ರು, ಟೇಕ್ ಯುವರ್ ಓನ್ ಡಿಸಿಷನ್ ಅಂಡ್ ಡೂ ಯುವರ್ ಓನ್ ವರ್ಕ್ ಅಂತ ಹೇಳಿ. ಸೊ ಪ್ರಧಾನಮಂತ್ರಿ ಅವರಿಗೆ ಸೈನ್ಯದ ಮೇಲೆ ಅಷ್ಟು ನಂಬಿಕೆ ಇದೆ. ಮತ್ತೆ ಎಕ್ಸೆಪ್ಟ್ ದ ಡಿಸಿಷನ್ ಆಫ್ ವಾರ್ ಅದನ್ನ CCS ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಫಡ್ಕೆ ಸರ್ಗೆ ಹಾಗೆ ಕಶ್ಯಪ್ ಅವ್ರಿಗೆ ಸೇಮ್ ಪ್ರಶ್ನೆ. ವೆರಿ ಗುಡ್ ಡಿಸಿಷನ್. ಸರಿ, ಫಡ್ಕೆ ಅವ್ರಿಗೆ ಹಾಗೆ ಕಶ್ಯಪ್ ಅವ್ರಿಗೆ ಸೇಮ್ ಪ್ರಶ್ನೆ. ಜೋ ಉಚಿತ ಸಮಜೋ ಓ ಕರೋ ಅನ್ನುವ ದೇಶದ ಪ್ರಧಾನಿಯ ಒಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟು ಇದು ರೆಸ್ಪಾನ್ಸಿಬಿಲಿಟಿಯಿಂದ ನುಣುಚ್ಕೊಳ್ಳೋ ಪ್ರಯತ್ನ ಅಂತ ಹೇಳಿ ಅನ್ನಿಸಬಹುದಾ ಅಂತ ಹೇಳಿ ಸೇಮ್ ಪ್ರಶ್ನೆ. ಫಸ್ಟ್ ಫಡ್ಕೆ ಸರ್ ಹೇಳಿ, ಆಮೇಲೆ ಕಶ್ಯಪ್ ಅವ್ರು ಹೇಳಿ. 2 ವಿಷಯ ನಾನು ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೀನಿ. ಡಿಫೆನ್ಸ್ ಮಿನಿಸ್ಟ್ರು ಏನೋ ಒಪ್ಕೊಂಡ್ಬಿಟ್ರು 1800 ಕಿಲೋಮೀಟರ್ ಇದೆ ಅಂತ, ಅದು ಫ್ಯಾಕ್ಚುಲಿ ರಾಂಗ್ ಇದೆ. ಮೊದಲನೇದು, ನನ್ನ ಎದುರಿಗೇನೆ ಸ್ಟೇಟ್ಮೆಂಟ್ ಇದೆ, ಸೆಪ್ಟೆಂಬರ್ 23, 2023 ಸ್ಟೇಟ್ಮೆಂಟ್ ಇದೆ ಪಾರ್ಲಿಮೆಂಟ್ನಲ್ಲಿ ಇಟ್ಟಿರೋವಂಥದ್ದು. ನಾನು ಅದನ್ನು ಓದು ತೋರಿಸ್ತೀನಿ. 38,000 ಕಿಲೋಮೀಟರ್ ಸ್ಕ್ವೇರ್ ಕಿಲೋಮೀಟರ್ಗಳನ್ನು 1962-63ನಲ್ಲಿ ನಾವು ಚೈನಾಗೆ ಕಳ್ಕೊಂಡ್ವಿ. ಅದೇ ಹೇಳ್ತೀನಿ. ಆಮೇಲೆ 5,800 ಸ್ಕ್ವೇರ್ ಕಿಲೋಮೀಟರ್ಗಳನ್ನು ಪಾಕಿಸ್ತಾನ ಆಕ್ರಮಣ ಮಾಡ್ಕೊಂಡಿದ್ದನ್ನು ಚೈನಾ ಕೊಟ್ಟರು ಅನ್ನೋದು ಆ ಸ್ಟೇಟ್ಮೆಂಟಲ್ಲಿದೆ, ಸ್ಪೆಸಿಫಿಕ್ ಆಗಿದೆ. ಫ್ಯಾಕ್ಟ್ಸ್ ಬಗ್ಗೆ ಮಾತಾಡೋಣ, ನಾವು ಸುಮ್ಮನೆ ಏನೇನೋ ಇದನ್ನು ಹೇಳೋದು ಬೇಡ ಅಂತ ನನ್ನ ಒಂದು ಅಭಿಪ್ರಾಯ. ಮತ್ತು ಜೋ ಉಚಿತ್ ಸಮझो वो करो ಅಂತಂದರೆ, ಈಗ ನೋಡಿ, ಇಟ್ ಈಸ್ ಲೈಕ್ ಗಿವಿಂಗ್ ಫ್ರೀ ಹ್ಯಾಂಡ್. ಅಂದರೆ ನಿಮಗೆ ಅಲ್ಲಿ ಏನು ಸರಿ ಕಾಣುತ್ತೋ ನೀವು ತಗೊಳ್ಳಿ ಡಿಸಿಷನ್ನು ಅಂತ. ನಾವು ನಿಮ್ಮನ್ನು ಕಟ್ ಹಾಕೋದಿಲ್ಲ, ಅಲ್ಲಿ ಗ್ರೌಂಡ್ ರಿಯಾಲಿಟಿ ಬೇಕು. ಈಗ ನಾವು ಎಷ್ಟೋ ಸಂದರ್ಭದಲ್ಲಿ ಇರ್ತೀವಿ. ಈಗ ನಾವು ಒಂದು ಉದಾಹರಣೆ ಕೊಡ್ತೀನಿ. ನಾನು ಕೋರ್ಟ್ನಲ್ಲಿ ವಾದ ಮಾಡ್ತಾ ಇರ್ತೀನಿ ಅಂತ ತಿಳ್ಕೊಳ್ಳೋಣ. ನನ್ನ ಕ್ಲೈಂಟ್ಗೆ ನಾನೇನೋ ಕೇಳಬೇಕಾಗತ್ತೆ. ಕೋರ್ಟ್ನಲ್ಲಿ ಜಡ್ಜರು ಏನೋ ಒಂದು ಸವಾಲು ಮಾಡ್ತಾರೆ. ಆವಾಗ ನನ್ನ ಕ್ಲೈಂಟ್ ಹೇಳ್ತಾರೆ, ಆ ಸಂದರ್ಭಕ್ಕೆ ತಕ್ಕನಾಗಿ ನೀವು ಡಿಸಿಷನ್ ತಗೊಳ್ಳಿ ಅಂತ. ಐ ಆಮ್ ಫೈಟಿಂಗ್ ದ ಬ್ಯಾಟಲ್ ಇನ್ ದಿ ಕೋರ್ಟ್ ಆನ್ ದಟ್ ಡೇ. ಅವತ್ತಿನ ದಿವಸ ನಾನು ಏನು ಡಿಸಿಷನ್ ತಗೋಬೇಕು ಅಂತ ನನ್ನ ಮೇಲೆ ಇರಬೇಕೇ ಹೊರತು ಇನ್ನೊಂದು ಪೊಲಿಟಿಕಲ್ ಹಿಂದ್ಗಡೆಯಿಂದ ನಮ್ಮ ಜುಟ್ಟು ಹಿಡಿದು ಎಳಿಬಾರ್ದು. ಆಯ್ತಾ? ಅಂದ್ರೆ ಓಡ್ತಾ ಇರೋ ಕುದುರೆನ ಹಿಡಿದು ಜಗ್ದಂಗೆ ಆಗುತ್ತೆ. ಆದ್ರಿಂದ ಅವತ್ತು ಗ್ರೌಂಡ್ನಲ್ಲಿ ಏನು ರಿಯಾಲಿಟಿನೋ ಆ ಡಿಸಿಷನ್ ತಗೊಳ್ಳಿ ಅನ್ನೋದು ಗಿವಿಂಗ್ ಅ ಫ್ರೀ ಹ್ಯಾಂಡ್. ಇನ್ನೂ ಒಂದು ವಿಷಯ ಹೇಳ್ಬಿಡ್ತೀನಿ ನೋಡಿ. ಮುಂಬೈ ದಾಳಿ ಆದಾಗ ಇಡೀ ಇಂಡಿಯನ್ ಆರ್ಮಿ ಎಲ್ಲವೂ ರೆಡಿ ಆಗಿದ್ವು, ಹೋಗಬೇಕು ಅಟಾಕ್. ದೇ ಹ್ಯಾಡ್ ಈವನ್ ಅಡ್ವೈಸ್ಡ್ ದಿ ಗವರ್ನಮೆಂಟ್ ದಟ್ ವಿ ಶುಡ್ ನಾಟ್ ಸಿಟ್ ಡೌನ್ ಲೈಕ್ ದಿಸ್. ಈ ಥರದ್ದೊಂದು ದೊಡ್ಡ ಘಟನೆ ನಮ್ಮ ಒಂದು ದೊಡ್ಡ ನಗರದ ಮೇಲೆ ಆಗಿದೆ, ನಾವು ಮಾಡಬೇಕು ಅಂತ ಹೇಳಿ ಅವತ್ತು ತಗೊಳ್ಳಿಲ್ಲ. ಅದು ಯಾಕೆ ತಗೊಳ್ಳಿಲ್ಲ, ಏನು ತಗೊಳ್ಳಿಲ್ಲ ಅದು ಬೇರೆ. ಆದರೆ ಆರ್ಮಿ ವೆನ್ ಇಟ್ ವಾಸ್ ರೆಡಿ ಟು ಟೇಕ್ ಎನ್ ಆ್ಯಕ್ಷನ್, ಅವಾಗ ಬೇಡ ಅನ್ನೋದು ಏನಿರುತ್ತೆ. ಆರ್ಮಿ ವೆನ್ ಇಟ್ ವಾಂಟೆಡ್ ಟು ಟೇಕ್ ಎನ್ ಆ್ಯಕ್ಷನ್, ನಿಮ್ಗೆ ಏನು ಸರಿ ಕಾಣುತ್ತೋ ಅದನ್ನು ಮಾಡಿ ಅನ್ನೋದು ಹೇಳಿರುತ್ತೆ. ಇವೆರಡನ್ನು ಕಂಪೇರ್ ಮಾಡಿ ನೋಡಿ ಯಾವ್ದು ಸರಿ ಏನು ತಪ್ಪು ಅಂತ. ಆಪರೇಷನ್ ಸಿಂಧೂರ ವಿಚಾರದಲ್ಲೂ ಬಿಫೋರ್ ಕಮಿಂಗ್ ಸರ್, ಇದೇ ಆರೋಪ ಆಪರೇಷನ್ ಸಿಂಧೂರವನ್ನ ಅರ್ಧಕ್ಕೆ ನಿಲ್ಲಿಸಿದ ವಿಚಾರದಲ್ಲೂ ಕೂಡ ಮೋದಿ ಅವ್ರ ಮೇಲೆ ಬರ್ತಾ ಇದೆ. ಟ್ರಂಪ್ ಅವರು ಹೇಳಿದ್ದಕ್ಕೆ ಮಂಡಿ ಊರಿದ್ರು ಅಂತ ಹೇಳಿ ಮುಂದುವರೆದ ಭಾಗ ಎಪ್ಸ್ಟೀನ್ ಫೈಲ್ ಸರ್ ದೇಶದಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇಸ್ರೇಲ್ ಪ್ರವಾಸ ಕೂಡ ಟ್ರಂಪ್ ಹೇಳ್ದಾಗೆ, ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಗೊಳ್ತಾ ಇರುವ ಬಹುತೇಕ ಭಾರತದ ಭದ್ರತಾ ವಿಚಾರಗಳು, ಅದರಲ್ಲೂ ನೆರೆಹೊರೆಯ ಶತ್ರು ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ಟ್ರಂಪ್ ಅವರ ಅಣತಿಯಂತೆ ಮೋದಿ ಅವ್ರ ಮೇಲೂ ಆರೋಪ ಇದೆ. ಅದು ತಥ್ಯ ಏನಿದೆ ಅಂತಾನು ನಾವು ನೋಡೋಣ. ಏನ್ ಹೇಳಿದ್ರು? ಟ್ರೇಡ್ ಡೀಲ್ ಆಗಲ್ಲ, ರಷ್ಯಾದ ಇದ್ರ ಜೊತೆ ಇವ್ರು ಮಾಡ್ಕೊಂಡಿದ್ದಾರೆ, ಅಮೆರಿಕ ಜೊತೆ ಟ್ರೇಡ್ ಡೀಲ್ ಆಗಲ್ಲ, ಯುರೋಪ್ ಜೊತೆ ಟ್ರೇಡ್ ಡೀಲ್ ಆಗಲ್ಲ. ಯಾಕೆ ಅಂತಂದ್ರೆ ಟ್ರಂಪ್ ಹೇಳ್ತಾ ಇದ್ದಾರೆ ಅಂತ. ಇವರು 50% ತಾರೀಫ್ ಹಾಕಿದ್ರು. ನೋಡಿ, ಟ್ರಂಪ್ ಹೇಳಿದ ಮಾತನ್ನೇ ಕೇಳ್ತಾ ಇದ್ರೆ ಟ್ರಂಪ್ 50% ತಾರೀಫ್ ಹಾಕ್ತಾರ? ನೀವು ಯೋಚನೆ ಮಾಡಿ. ಆಮೇಲೆ ಇಷ್ಟು ದಿವಸ ಆದರೂ ಡೀಲ್ ಆಗಲಿಲ್ಲ, ಮೋದಿ ಸೋಲು. ಡೀಲ್ ಆದ ತಕ್ಷಣ ಮೋದಿ ಸೋಲು. ಅಂದ್ರೆ ಏನಂದ್ರೂ ಹೇಳಬೇಕು ಮೋದಿ ಸೋಲು ಅಂತ. ಯಾಕಂದ್ರೆ ಒಂದ್ ನಿಮಿಷ ಹೇಳ್ತೀನಿ, ಕಾಸ್ಟ್ಗಳೆಲ್ಲ ನೋಡೋಣ, ಅದನ್ನು ನೋಡೋಣ, ಗೊತ್ತಾಯ್ತಲ್ವಾ? ಆದ್ರಿಂದ ಈ ತರ ನೆರೆಟಿವ್ ಹೇಳಿದ್ರೆ, ಅಂದ್ರೆ ಈ ಸಂದರ್ಭಕ್ಕೆ ಬಂದ ತಕ್ಷಣ ಈ ನೆರೆಟಿವ್ ಹೇಳೋದು, ಆ ಸಂದರ್ಭ ಬಂದ್ರೆ ಆ ನೆರೆಟಿವ್ ಹೇಳೋದು. ಅಂದ್ರೆ ಇದ್ರೊಳಗೆ ಏನ್ ತೋರಿಸ್ತಾ ಇದೆ? ಬೈಬೇಕು, ಅದನ್ನ ಹೇಳ್ಬೇಕು ಅನ್ನೋದಷ್ಟೇ. ಆಯ್ತು, ಆಪೋಸಿಷನ್ ನೋಡಿ, ಮೋದಿ ಒಬ್ಬ ನೋಡಿ, ಒಂದ್ ನಿಮಿಷ ಸರ್, ಲೋಹಿತ್ ಒಂದ್ ನಿಮಿಷ ಸರ್, ನಾ ಮಾತಾಡ್ತಾ ಇದ್ದೀನಿ ದಯವಿಟ್ಟು. ಏನಂದ್ರೆ ನೋಡಿ, ಮೋದಿ ಅವರ ಫೇಲ್ಯೂರ್ ಆಪೋಸಿಷನ್ ಅವ್ರು ಹೇಳೋದು ಸಹಜ ಇದೆ. ಸಹಜವಾದ್ದೆಲ್ಲ ಸರಿಯಾದ್ದು ಅಂತಲ್ಲ, ಆಯ್ತಾ? ಎಷ್ಟೋ ಸಹಜವಾದ ನಮಗೂ ಅನ್ಸುತ್ತೆ ಏನೇನೋ ಮಾಡ್ಬೇಕು ಅಂತ, ಅವೆಲ್ಲ ಸರಿಯಾದ್ದಲ್ಲ. ಮೋದಿ ಅವರ ಡಿಪ್ಲೊಮೆಸಿ ಇದು ವರ್ಲ್ಡ್ ಬ್ಯಾಂಕ್ ಅಲ್ಲಿ IMF ಅಲ್ಲಿ ಯಾವ ಮಟ್ಟಕ್ಕೆ ಫೇಲ್ಯೂರ್ ಆಗಿದೆ ಅಂತ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಸಿಂಧೂರ್ ಅಟ್ಯಾಕ್ ಆಗ್ತಿರ್ಬೇಕಾದ್ರೆ ಇದೇ ನಮ್ಮ ಪಾಕಿಸ್ತಾನ